ಈಗಾಗಲೇ ಸಿ ಪಾಟೀಲ್ ಹೇಳಿದ ಹಾಗೇನೆ ಮೊನ್ನೆ ನಡೆದಂತ ಅಧಿವೇಶನ ಈ ರಾಜ್ಯದ ವಿಧಾನಸಭೆಯ ಇತಿಹಾಸದಲ್ಲಿ ಒಂದು ಹೊಸ ದಾಖಲೆಯನ್ನ ನಿರ್ಮಾಣ ಮಾಡಿದೆ. ನಮ್ಮ 18 ಜನ ಶಾಸಕರನ್ನ ಸಹಜವಾಗಿ ಅಶಿಸ್ತಿನ ವರ್ತನೆ ಅಂತ ಹೇಳಿ ಬೆಳಗಿಂದ ಸಂಜೆವರೆಗೆ ಹೊರಗಾಗ್ತಾರೆ. ಇಲ್ಲದೇ ಅಧಿವೇಶನದ ಪೂರ್ಣ ಅವಧಿಯವರೆಗೆ ಸಸ್ಪೆಂಡ್ ಮಾಡುವಂತದ್ದು ಸಹಜವಾಗಿ ಒಬ್ಬ ಸ್ಪೀಕರ್ನ ಆದೇಶ ಇರ್ತದೆ. ಇಡೀ ದೇಶದ ಎಲ್ಲ ಸ್ಪೀಕರ್ಗಳು ಹಾಗೆ ಮಾಡಿದ್ರು. ಆದರೆ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ನಮ್ಮ ಸ್ಪೀಕರು 6 ತಿಂಗಳ ಕಾಲ ನಮ್ಮ 18 ಜನ ಶಾಸಕರನ್ನ ಅಮಾನತುಗೊಳಿಸಿದ್ದು ಮಾತ್ರ ಅಲ್ಲ, ಅವರು ವಿಧಾನಸೌಧದ ಒಳಗಡೆ ಬರಬಾರ್ದು, ಲಾಂಜಿಗೆ ಕೂಡ ಬರಬಾರ್ದು, ಅವರ ಪತ್ರಗಳಿಗೆ ಮಾನ್ಯತೆ ಸಿಕ್ಕಬಾರ್ದು, ಉಪಸಮಿತಿಗಳಲ್ಲಿ ಅವರು ಭಾಗವಹಿಸಬಾರ್ದು, ಈ ರೀತಿಯ ಒಂದು ಆದೇಶವನ್ನ ಮಾಡಿದ್ದಾರೆ. ಅವರು ಮೊನ್ನೆ ದಿನ ಸ್ಟೇಟ್ಮೆಂಟ್ ಕೊಡ್ತಾರೆ, ಸ್ಪೀಕರ್ಗೆ ಎಂಟೈರ್ ಶಾಸಕರನ್ನ ಕಿತ್ತಾಕುವಂತ, ಶಾಸಕ ಸ್ಥಾನದಿಂದ ಕಿತ್ತಾಕುವಂತ ಅಧಿಕಾರ ನನಗಿದೆ ಅಂತ ಹೇಳ್ತಾರೆ. ಅವರು ಇನ್ನೂ ಹೆಚ್ಚು ಕಮ್ಮಿ ಆದ್ರೆ ಇನ್ನು ಉಗ್ರವಾದಂತ ಶಿಕ್ಷೆ ಕೊಡ್ತೀನಿ ಅಂತ ಹೇಳ್ತಾರೆ. ಬಹಳಷ್ಟು ಜನಕ್ಕೆ ಬಹಳಷ್ಟು ಅಧಿಕಾರ ಕೈಯಲ್ಲಿ ಇರ್ತದೆ. ಕುರುಡನ ಕೈಗೆ ದೊಣ್ಣೆ ಸಿಗದಂಗೆ ಆಗಬಾರ್ದು. ಅಧಿಕಾರ ಚಲಾಯಿಸುವ ಒಂದು ಮಾನಸಿಕ ಸ್ಥಿತಿ ಮತ್ತು ಬುದ್ಧಿವಂತಿಕೆ ಅವರಿಗೆ ಇರಬೇಕಾಗ್ತದೆ. ರಾಜಕಾರಣದಲ್ಲಿ, ಪ್ರಜಾತಂತ್ರದಲ್ಲಿ ಹೋರಾಟ ಇವೆಲ್ಲವೂ ಕೂಡ ಇರುವಂತದ್ದೇ. ಇದೇ ಕರ್ನಾಟಕ ಅಸೆಂಬ್ಲಿ ಒಳಗಡೆ ನಾವು ನೋಡಿದ್ದೇವೆ. ಮೈಕ್ ಅನ್ನ ಕಿತ್ತು ಸ್ಪೀಕರ್ ಮುಖಕ್ಕೆ ಹೊಡೆದಿದ್ದನ್ನು ಕೂಡ ನೋಡಿದ್ದೇವೆ. ಸ್ಪೀಕರ್ನ ಸ್ಥಾನದಿಂದ ಡೆಪ್ಟಿ ಸ್ಪೀಕರ್ ಒಬ್ಬರನ್ನ ಎಳೆದು ಹಾಕಿ ಅವರು ಮಾನಸಿಕ ವೇದನೆಯಿಂದ ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥದ್ದು ನಾವು ನೋಡಿದ್ದೇವೆ. ಇದು ಇತಿಹಾಸ. ಇದು ಯಾವುದರ ಅಂದಾಜು ಇಲ್ಲದೆ ಇರುವಂತ ನಮ್ಮ ಸ್ಪೀಕರ್, ಕರ್ನಾಟಕ ರಾಜ್ಯದ ಅಸೆಂಬ್ಲಿ ಸ್ಪೀಕರು, ಅವರು ಸ್ಪೀಕರ್ ಆಗಿ ಚೇರಿಗೆ ಕೂತ್ ಕೂಡಲೇ ಅವರ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟು ಬರುವಂತ ಸಂಪ್ರದಾಯ. ರಾಜೀನಾಮೆ ಕೊಡಬೇಕು. ಪಕ್ಷಾತೀತ ವ್ಯಕ್ತಿಯಾಗಿ ಆ ಕುರ್ಚಿಯಲ್ಲಿ ಕೂತು ಅವರು ನಿರ್ಣಯಗಳನ್ನ ತಗೊಳ್ಬೇಕಾಗ್ತದೆ. ಆದ್ರೆ ಮೊನ್ನೆ ದಿನ ನಮ್ಮ ಸ್ಪೀಕರ್ ನಡವಳಿಕೆಯನ್ನು ನೋಡಿದಾಗ ಅವರಿನ್ನು ಕಾಂಗ್ರೆಸ್ ಬಿಟ್ಟಂಗೆ ಕಾಣಲ್ಲ. ಕಾಂಗ್ರೆಸ್ನ ಸಕ್ರಿಯ ಸದಸ್ಯರಾಗಿ ಮತ್ತು ಮುಂದುವರೆದಿದ್ದಾರೆ ಅನ್ನುವಂಥದ್ದು ಅವರ ನಿರ್ಣಯದಿಂದ ಕಾಣ್ತದೆ. ಏನನ್ನ ಮುಖ್ಯಮಂತ್ರಿಗಳು ಹೇಳಿದ್ದಾರೋ ಅದೇ ರೀತಿಯ ನಿರ್ಣಯವನ್ನ ತಾವು ಬರೆದು ಕೊಟ್ಟಿದ್ದಾರೆ. ನಮ್ಮ ವಿವೇಚನೆಯನ್ನು ಉಪಯೋಗಿಸಿದ್ದಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇವತ್ತು ಇಂಥ ಒಂದು ಸರಳ ಸಂದರ್ಭ ಇದು. ಪ್ರಜಾತಂತ್ರ ವಿರೋಧಿಯಾಗಿರ್ತಕ್ಕಂಥ ನಿರ್ಣಯವನ್ನ ಸ್ಪೀಕರ್ ಅವರು ಕೈಗೊಂಡಿದ್ದಾರೆ. ಅವರ ಈ ಪಕ್ಷಪಾತಿ ಧೋರಣೆಯನ್ನು ನಿಲ್ಲಿಸಬೇಕು. ಇಲ್ಲದೇ ಇದ್ರೆ ರಾಜ್ಯದ ಇತಿಹಾಸದಲ್ಲಿ ಒಂದು ಕರಾಳ ಅಧ್ಯಾಯ ಈ ಸ್ಪೀಕರ್ ಇಂದ ಶುರುವಾಗ್ತದೆ. ಒಂದು ಸುಸಂಸ್ಕೃತವಾದಂತಹ ಅಸೆಂಬ್ಲಿ ನಮ್ದು. ಇಲ್ಲಿ ಡಿಬೇಟ್ ನಡೀತದೆ, ಹೋರಾಟಗಳು ನಡೀತದೆ, ಪ್ರಜಾತಂತ್ರ ವ್ಯವಸ್ಥೆ. ಯಾಕಾಗಿ ಮೊನ್ನೆ ಹೋರಾಟ ನಡೀತು? ಈಗಾಗಲೇ ಹೇಳಿದಾಗ ಹನಿ ಟ್ರ್ಯಾಪ್ ಪ್ರಕರಣ ಕ್ಯಾಬಿನೆಟ್ ಸಚಿವರೊಬ್ಬರು ವಿಧಾನಸಭೆ ಒಳಗಡೆ ಹೇಳಿದ್ರು, ನಿರ್ಣಯ ಕೂಡಲೇ ಕೊಡಬೇಕಾಗಿತ್ತು, ಎನ್ಕ್ವೈರಿ ಮಾಡುವಂತ ಹೇಳಿ ಕಂಪ್ಲೇಂಟ್ ಕೊಡುವಂತ ಹೇಳೋದಲ್ಲ, ಸ್ಪೀಕರ್ ಕರ್ತವ್ಯ ಅದು. ಯಾಕಂದ್ರೆ ಸ್ಪೀಕರ್ನ ಪ್ರಾಪರ್ಟಿ ಆಯ್ತು, ಅದು ಅಸೆಂಬ್ಲಿಯ ಪ್ರಾಪರ್ಟಿ ಆಯ್ತು, ಕೊಡಬೇಕಾಗಿತ್ತು, ಕೊಡ್ಲಿಲ್ಲ. ಮುಸಲ್ಮಾನರಿಗೆ 4% ರಿಸರ್ವೇಶನ್, ಧರ್ಮದ ಆಧಾರದ ಮೇಲೆ ರಿಸರ್ವೇಶನ್ ಸಂವಿಧಾನ ವಿರೋಧಿಯಾಗಿರ್ತಕ್ಕಂಥ ಕೃತ್ಯ. ಇದನ್ನ ಡಿಬೇಟ್ ಮಾಡಿದ್ರೆ ವಿರೋಧ ಪಕ್ಷದಲ್ಲಿ ಕೂತು ನಾವೇನ್ ಮಾಡೋದು? ಇದನ್ನ ಹೇಳಿದ್ರೆ ಅವಕಾಶ ಕೊಡ್ತಾನೆ. ಸ್ಪೀಕರ್ ಜನ್ಮತ್ವದ ನಿರ್ಣಯವನ್ನ ತಗೊಂಡಿದ್ದಾರೆ. ಇದನ್ನು ನಾವು ಖಂಡಿಸ್ತೇವೆ. ಸ್ಪೀಕರ್ ಇದನ್ನು ಪುನರ್ ಪರಿಶೀಲನೆ ಮಾಡಿ ಇದನ್ನು ವಿಡ್ರಾ ಮಾಡ್ಕೊಳ್ಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಒತ್ತಾಯಿಸ್ತೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.